ಬ್ರಿಟನ್ನಿಂದ ಭಾರತಕ್ಕೆ ಪ್ರವಾಸ ಬಂದ ಇಬ್ಬರು ಪ್ಯಾಲೆಸ್ತೇನ್ ಬಿಡುಗಡೆ ಮಾಡಿ ಸ್ಟಿಕ್ಕರ್ ಅಂಟಿಸಿಕೊಂಡಿದ್ದರಿಂದ ಅವರಿಗೆ ಭಾರತ ಬಿಡುವಂತೆ ನೋಟಿಸ್ ನೀಡಲಾಗಿದೆ. ಅವರ ಸ್ಟಿಕ್ಕರ್ ಫ್ರೀ ಪ್ಯಾಲೆಸ್ತೇನ್ ಇವರ ನೋಟಿಸ್ ಲೀವ್ ಇಂಡಿಯಾ. ಈ ಸ್ಟಿಕ್ಕರ್ನವರು ಹಾಗೂ ನೋಟಿಸ್ ಪಡೆದವರು ಲೇವಿಸ್ ಗ್ಯಾಬ್ರಿಯಲ್ ಡಿ ಮತ್ತು ಅನುಸಿ ಎಂಬ ಕ್ರಿಸ್ಟಿಯನ್ ದಂಪತಿ. ಇಬ್ಬರು ಇಂಗ್ಲೆಂಡ್ ನಾಟಿನವರು. ರಾಜಸ್ಥಾನದ ಅಜ್ಮೀರ್ನಲ್ಲಿ ಭಾರತದ ಇಂಟೆಲಿಜೆನ್ಸ್ ಇಲಾಖೆಯವರು ಅವರನ್ನ ವಿಚಾರಣೆ ನಡೆಸಿದ್ರು. ಅವರು ಪ್ಯಾಲೆಸ್ತೇನ್ ಪರ ಹಾಕಿಕೊಂಡಿರುವ ಸ್ಟಿಕ್ಕರ್ ಇಸ್ರೇಲ್ ದೇಶವನ್ನ ವಿರೋಧಿಸುವುದಾಗಿದೆ. ಈ ಸ್ಟಿಕ್ಕರ್ನೊಡನೆ ಸಾಕಷ್ಟು ಕಡೆ ಸುತ್ತಿದ್ದಾರೆ. ಹಾಗಾಗಿ ದೇಶ ಬಿಡುವಂತೆ ಅವರಿಗೆ ಐಬಿಸಿಐಡಿ ನೋಟಿಸ್ ನೀಡಿದೆ. ಬ್ರಿಟನ್ ದಂಪತಿಯು ಪ್ರವಾಸಿ ವೀಸಾದಲ್ಲಿ ಜನವರಿ 21ರಂದು ಭಾರತಕ್ಕೆ ಬಂದಿದ್ದಾರೆ. ಅವರ ಸ್ಟಿಕ್ಕರ್ ಸಂಶಯವನ್ನ ಹುಟ್ಟುಹಾಕಿದೆ ಎಂದೇ ಸಿಐಡಿ ತನಿಖೆಗೆ ಸೂಚಿಸಲಾಯಿತು ಎಂದು ರಾಜಸ್ಥಾನ ಪೊಲೀಸರು ತಿಳಿಸಿದ್ದಾರೆ. ಅವರು ಕೆಲವರನ್ನ ಭೇಟಿ ಮಾಡಿ ಇಸ್ರೇಲ್ ಪ್ಯಾಲೆಸ್ತೇನ್ ರಾಜಕೀಯ ಮಾತನಾಡಿದ್ದಾರೆ. ಇದು ಪ್ರವಾಸಿ ವೀಸಾದ ನಿಯಮಕ್ಕೆ ವಿರುದ್ಧವಾದುದು ಎಂದು ಸಿಐಡಿ ಎಎಸ್ಪಿ ರಾಜೇಶ್ ಮೀನಾ ಹೇಳಿದ್ದಾರೆ. ಪೊಲೀಸರು ಅವರ ಸ್ಟಿಕ್ಕರ್ಗಳನ್ನು ಕಿತ್ತು ಹಾಕಿ ವಲಸೆ ಮತ್ತು ವಿದೇಶಿಯರ ಕಾನೂನಿನಡಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಇದೇ ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡುವರು. ಹಾಗಾಗಿ ಈ ಪ್ರವಾಸಿಗರ ಸ್ಟಿಕ್ಕರ್ ರಾಜತಾಂತ್ರಿಕ ಸಮಸ್ಯೆ ಎಬ್ಬಿಸಬಹುದು ಎಂದು ಈ ಕ್ರಮ ತೆಗೆದುಕೊಳ್ಳುವ ಕಚ್ಚಾ ನಡೆದುದಾಗಿ ಹೇಳಲಾಗಿದೆ.